ಒಂದು ಪ್ರದೇಶದಲ್ಲಿ ಒಂದು ದೊಡ್ಡವಾದ ಕಾಡಿರುತ್ತದೆ. ಆ ಕಾಡಲ್ಲಿ ಅನೇಕ ಮೃಗ ಪಕ್ಷಿಗಳು ಬದುಕಿರುತ್ತವೆ. ಹೀಗೆ ಕಾಲ ಕಳೆದಂಗೆ ಒಂದು ಸಿಂಹ ಮತ್ತು ಒಂದು ಕತ್ತೆ ಇಬ್ಬರು ಸ್ನೇಹಿತರಾಗ್ತಾರೆ. ಹಿಂಗೆ ಸ್ನೇಹಿತರಾದಾಗ ಕತ್ತೆ ಸಿಂಹವನ್ನು ಒಂದು ಪ್ರಶ್ನೆ ಕೇಳ್ತದೆ. ಆ ಪ್ರಶ್ನೆ ಏನೆಂದರೆ, ಸಿಂಹ, ಆಕಾಶದ ಬಣ್ಣ ಯಾವುದು ಅಂತ. ಆಗ ಸಿಂಹ ತಲೆ ಎತ್ತಿ ಮೇಲೆ ನೋಡಿ ಆಕಾಶದ ಬಣ್ಣ ನೀಲಿ ಅಂತೇಳಿ ಕತ್ತೆಗೆ ಉತ್ತರವನ್ನು ಕೊಡ್ತದೆ. ಕತ್ತೆ, ನೀನು ಹೇಳಿದ ಉತ್ತರ ತಪ್ಪು. ಆಕಾಶದ ಬಣ್ಣ ಕಪ್ಪುಗಿದೆ. ನೀನ್ಯಾಕೆ ಸುಳ್ಳು ಹೇಳ್ತಿದ್ಯಾ? ಅದು ನೀಲಿ ಅಂತೇಳಿ ನೀನು ಸುಳ್ಳು ಹೇಳ್ತಿದ್ಯಾ? ಆಕಾಶ ಬಣ್ಣ ಕಪ್ಪುಗಿದೆ ಅಂತೇಳಿ. ಇಬ್ಬರದು ವಾದಗಳು ಹಗಲೆಲ್ಲ ವಾದ ನಡೀತದೆ. ಆದರೆ ಕತ್ತೆ ಒಪ್ಪುತ್ತಾನೇ ಇಲ್ಲ. ಇದು ಸರಿ ಅಂತೇಳಿ ಈ ಕತ್ತೆ ಸಿಂಹ ಇಬ್ಬರು ರಾಜರ ಹತ್ರ ಹೋಗ್ತಾರೆ. ಆ ರಾಜರ ಹತ್ರ ಹೋದಾಗ ರಾಜ ಈ ಇಬ್ಬರ ವಾದವನ್ನು ಕೇಳ್ತಾನೆ. ಕೇಳಿದಾಗ ತಕ್ಷಣ ಏನು ಮಾಡ್ತಾರೆ, ಈ ಸಿಂಹವನ್ನು ತಗೊಂಡೋಗಿ ನೀವು ಜೈಲಿಗೆ ಹಾಕಿ ಅಂತೇಳಿ ತನ್ನ ಪರಿವಾರಕ್ಕೆ ಹೇಳ್ತಾನೆ. ಸಿಂಹಗೆ ಆಶ್ಚರ್ಯವಾಗ್ತದೆ. ಅಲ್ಲ ರಾಜ, ನಾನು ಹೇಳಿದ್ದು ನಿಜಾನೇ, ಆಕಾಶದ ಬಣ್ಣ ನೀಲಿ ಅಂತೇಳಿ ಅದು ನಿಮಗೂ ಗೊತ್ತು. ನನ್ನನ್ನು ಯಾಕೆ ನೀವು ಮತ್ತೆ ಆ ಒಂದು ಸೆರೆಮನೆಗೆ ಹಾಕ್ತಿದ್ದೀರ ಅಂತೇಳಿ ಆ ಸಿಂಹ ಕೇಳಿದಾಗ ರಾಜ ಹೇಳ್ತಾನೆ, ನಾನು ನಿನ್ನನ್ನು ಜೈಲಿಗೆ ಹಾಕ್ತಿರೋದು ಉತ್ತರ ಸರಿ ತಪ್ಪಂತಲ್ಲ, ಕತ್ತೆ ಜೊತೆ ವಾದ ಮಾಡಿದೆಲ್ಲ ಆ ವಾದಕ್ಕೋಸ್ಕರ. ಅದು ಕತ್ತೆ ಅದೆಷ್ಟೇ ವಾದ ಮಾಡೋದು ಒಪ್ಪೋದಿಲ್ಲ. ಕತ್ತೆ ಜೊತೆ ವಾದ ಮಾಡಬಾರ್ದು ಅಂತ ನಿಮ್ಮ ಜೊತೆನೂ ತುಂಬ ಅಂತೇಳಿ ವಾದ ಮಾಡೋದನ್ನು ಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ.